ಐಡಿಯಾ ಇರಲ್ಲ ಬಾ ಅಂತ ಕನ್ಫ್ಯೂಸ್ ಅದೇ ಅಂದ್ರೆ 24 hours ಲಾಕ್ ಆಗ್ಬಿಟ್ಟೈತಲ್ಲ. ಓ ರಾಧಾ ಅಲ್ವಾ? ರಾಧಾ ಅಲ್ಲಿ ರಾಗು ಗೊತ್ತಾದ್ರೆ ಅಷ್ಟೇ ನನ್ ಕತೆ. ಗೈಸ್ ಕಮರ್ ವಿಲ್ ಟ್ರ್ಯಾಕ್ ಫುಲ್ಲು ಜಜ್ಜೋಗ್ಬಿಟ್ಟೈತೆ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಎಲ್ರಿಗೂ ಡೈಲಿ ಬ್ಲಾಗ್ಗೆ ಸ್ವಾಗತ. ಸೊ ಇವತ್ತು ತುಂಬಾ ಜನ ಕೇಳ್ತಿದ್ರಿ, ಕಮೆಂಟ್ಸ್ ಅಲ್ಲಿ ಹೇಳ್ತಿದ್ರಿ ನಮ್ಗೆ ಪ್ರ್ಯಾಂಕ್ ಮಾಡಿ, ರಾಧಾ ಅವ್ರಿಗೆ ಪ್ರ್ಯಾಂಕ್ ಮಾಡಿ ಅಂತ ಹೇಳ್ತಿದ್ರಿ. ಕಮೆಂಟ್ಸ್ ಬಂದಿತ್ತು, ಇವತ್ತು ಬಂದಿತ್ತು. ಸೊ ಆ ಕಮೆಂಟ್ಸ್ ನ ಓದ್ದೆ ನಾನು. ಓಕೆ, ಇವಾಗ ಪ್ರ್ಯಾಂಕ್ ಮಾಡೋಣ ಅಂತ ಅನ್ಕೊಂಡ್ವಿ. ಸೊ ನಾನು ಪಿಂಕಿ ಸೇರ್ಕೊಂಡು ಇವಾಗ ಪ್ರ್ಯಾಂಕ್ ಮಾಡ್ತೀವಿ. ನೋಡೋಣ ಅವಳು ಪ್ರ್ಯಾಂಕ್ ಆಗ್ತಾಳ ಆಗಲ್ವಾ ಅಂತೇಳಿ. ಬಿಕಾಸ್ ಅವಳು ಸ್ವಲ್ಪ ಕಿಲಾಡಿ ಇನ್ ದ ಸೆನ್ಸ್ ಸಖತ್ ಚುರುಕಿದಾಳೆ ಅವಳು. ಬೇಗ ಕಂಡಿಡ್ದು ಬಿಡ್ತಾಳೆ, ನಂಗೆ ಗೊತ್ತು ಬಿಡು ಅನ್ನೋ ತರ. ಸೊ ನೋಡೋಣ ಇವತ್ತು. ಐ ಮೀನ್ ನಾವ್ ಯಾವತ್ತೂ ಆ ತರ ನಾವು ಅನ್ಕೊಂಡು ಇಲ್ಲ. ಸೊ ಅವಳಿಗೆ ಅಷ್ಟಾಗಿ ಗೊತ್ತಾಗಲ್ಲ ಅಂತ ಅನ್ಕೋತೀನಿ. ಸೊ ನೋಡೋಣ. ಅಕ್ಕ ಮಾಡಿದ್ರೆ ಗೊತ್ತಾಗ್ಬೋದು, ನಾನ್ ಮಾಡಿದ್ರೆ ಗೊತ್ತಾಗಲ್ಲ ಅನ್ಸುತ್ತೆ. ನೋಡೋಣ, ಟ್ರೈ ಮಾಡೋಣ. ಓಕೆ, ಏನು ವಿಷಯ ಮಾಡೋಣ? ಯಾವ ವಿಷಯದ ಬಗ್ಗೆ ಮಾಡೋಣ? ನೋಡು, ಏನ್ ಮಾಡೋಣ ಹೇಳು, ಏನಾದ್ರು ಒಂದು ಐಡಿಯಾ ಕೊಡು. ಅದೇ ಅವತ್ತು ಅನ್ಕೊಂಡಿದ್ವಲ್ಲ, ಅದೇ ಮಾಡೋಣ. ಯಾವ್ದು ಹೇಳದ್ನ? ಆಕ್ಸಿಡೆಂಟ್. ಓಕೆ ಗೈಸ್, ಆಕ್ಸಿಡೆಂಟ್ ಅಂದ್ರೆ ಏನ್ ಗೊತ್ತಾ, ಇವಾಗ ನಾಯ್ಕಿ ಗಾಡಿ ಕಲ್ಸಕ್ ಹೋಗಿರ್ತೀನಿ, ಬಿದ್ದಿರ್ತೀನಿ. ಸೊ ಆ ರೀತಿ ಒಂದ್ ಮಾಡೋಣ, ಓಕೆನಾ? ಅಂದ್ರೆ ಸೇಮ್ ಅದೇ ಸೀನ್ ಕ್ರಿಯೇಟ್ ಮಾಡೋಣ. ಲಾಸ್ಟ್ ಟೈಮ್ ಕಾರ್ ಗುದ್ದಿದ್ವಲ್ಲ, ಸೇಮ್ ಹಂಗೆ ರಿವರ್ಸ್ ತಗೊಳಕ್ ಹೋಗಿ ತನಿಗ್ ತಾನೇ ಮರಕ್ ಗುದ್ಕೊಂಬಿಟ್ಟಾಳ ಅಂತ. ಹಂಗಾದ್ರೆ ಗಾಡಿಗೆ ಎಟ್ ಬೀಳದ್, ನಂಗೆ ಬೀಳಲ್ಲ. ಏಟು ಟೂ ವೀಲರ್ ತಾನೆ. ಅದೇ ಯುಕ್ತನ್ ಸ್ಕೂಲ್ ಇದೆಯಲ್ಲ, ಡೌನ್ ಇದೆಯಲ್ಲ, ಅಲ್ಲಿಂದ ಹೋಗ್ಬೇಡ ಅಕ್ಕ ಅಂತಂದ್ರು. ಫಾಸ್ಟ್ ಆಗಿ ಹೋಗ್ಬಿಟ್ಲು, ಸ್ಕಿಡ್ಡ ಫುಲ್ ಬಿದ್ಬಿಟ್ಟಿದಾಳೆ, ಕಾಲೆಲ್ಲ ರಕ್ತ ಬಂದ್ಬಿಟ್ಟೈತೆ ಅಂತ ಹೇಳಿ ಹಾಸ್ಪಿಟ್ಲ್ ಕರ್ಕೊಂಡ್ ಬಂದಿದ್ದೀನಿ. ಸೊ ಈಗ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಕಣೆ. ಟೆನ್ಷನ್ ಆಗ UPI ರಾಂಗ್ ಪಿನ್ ಹೊತ್ಬಿಟ್ಟಿನಿ. 24 hours ಲಾಕ್ ಆಗ್ಬಿಟ್ಟೈತಲ್ಲ. ರೀಸೆಂಟ್ ಇವಾಗ ನಿನಗ್ ಸಾಯಂಕಾಲ ಫೋನ್ ಮಾಡಿದ್ನಲ್ಲ, ಹಂಗಾಗಿ ನಿನಗೆ ಮಾಡಿದೆ. ಕೈಕಾಲೆಲ್ಲ ನಡುತ್ತೈತೆ, ಫುಲ್ ಜೋರಾಗಳ್ತಾಳ. ಅವಳ ಫೋನ್ ಅಟ್ಲೀಸ್ಟ್ ಅವಳ ಫೋನಲ್ಲಿ ಮಾಡೋಣ ಅಂದ್ರೆ ಅವಳ ಫೋನ್ ಫುಲ್ಲು ಜಜ್ಜೋಗ್ಬಿಟ್ಟೈತೆ ಅಂತ ಅನ್ಬಿಡು. ಓಕೆ, ಸೊ ಗೈಸ್ ಕಮರ್ ವಿಲ್ ಟ್ರ್ಯಾಕ್. ಚೆನ್ನಾಗಿದೆ ಐಡಿಯಾ. ಬಂತಗೋ, ಸ್ಟಾರ್ಟ್ ಮಾಡದ. ನೀನು ಏನ್ ಮಾಡ್ತಿ ಗೊತ್ತಾ? ಇಲ್ಲೇ ಆಕ್ಟಿಂಗ್ ಮಾಡಿ ಅಳ್ಬೇಕು ನೀನು. ರಾಧಾ ಹಂಗೆ ಹಿಂಗೆ ಅಂತೆಲ್ಲ ಅಳ್ಬೇಕು ನೀನು. ಆಯ್ತು, ಎಲ್ಲ ಹೇಳ್ತೀನಿ. ಓಕೆ ಗೈಸ್, ರೆಡಿ. ಅಕ್ಕಿ ಸ್ವಲ್ಪ ತಲೆ ಜಾಸ್ತಿ. ನಮ್ಮ ಮನೆಗೆ ಇರೋದಾಗ ಫಸ್ಟ್ ತಲೆ ಹಾಕಿದೆ. ಹೌದು, ಅಷ್ಟು ವಿನಯ್ ನಿಧಿ ಬ್ಲಾಗ್ಸ್ ಗೆ ಕಾಲ್ ಮಾಡ್ತಾನೆ. ವಿನಯ್ ನಿಧಿ ಬ್ಲಾಗ್ಸ್. ಇವತ್ತು ಏನಾಯ್ತು ಗೊತ್ತಾ, ಯಾರೋ ಒಬ್ರು ನನ್ಗೆ ವಿನಯ್ ನಿಧಿ ಅವ್ರ ನಂಬರ್ ಕೊಡಿ ಅಂತ. ವಿನಯ್ ನಿಧಿ ಯಾರಿದಾರೆ ಇಲ್ಲಿ, ನನ್ಗೆ ಗೊತ್ತಿಲ್ಲ ಯಾರು ಅಂತಂದ್ರೆ. ಅಕ್ಕ ವಿನಯ್ ನಿಧಿ ಬ್ಲಾಗ್ಸ್ ಅಂತಂದ್ರು. ನಂಗೆ ಫ್ಲಾಶೇ ಆಯ್ತಿಲ್ಲ, ನಿಧಿ ಯಾರು ನನ್ನ ಹತ್ರ ಎಲ್ಲಿದೆ ನಿಧಿ ನಂಬರು ಅನ್ಕೊಂಡ್ವಿ. ಆಮೇಲೆ ಗೊತ್ತಾಯ್ತು, ರಾಧನ್ಗಲ್ಲಿ ನಿಧಿ ಅಂತ ಕರೀತಾರಲ್ವಾ ಅಂತೇಳಿ. ನಾನು ಎಷ್ಟು ಕನ್ಫ್ಯೂಸ್ ಅದೇ ಅಂದ್ರೆ ಅಷ್ಟು ಕನ್ಫ್ಯೂಸ್ ಅದೇ. ಆಮೇಲೆ ನಂಬರ್ ಕೊಟ್ಟೆ. ಇವ್ರು ವಿನಯ್ ನಿಧಿ ಯಾರೇ ಅಂತಂದ್ರೆ, ಅಕ್ಕ ಇವಳಕ್ಕ ರಾಧಾ ಅಕ್ಕ. ಓ ರಾಧಾ ಅಲ್ವಾ? ನಿಮ್ಗೆ ಫ್ಲಾಶೇ ಆಗ್ಲಿಲ್ಲ ರಾಧನ್ ಹೆಸರು. ಈಗ ಅಲ್ಲಿ ಕರಿಬೇಕಾದ್ರೂ ಅಷ್ಟೇ ನಿಧಿ ಅಂದಾಗ ಪಾಪ ಸ್ಟಾರ್ಟಿಂಗ್ ತಿರುಗಿ ನೋಡ್ತಿದ್ದಿಲ್ಲ. ಈಗ ಆಕಿಗೆ ಅಭ್ಯಾಸ ಆಗೋಗುತ್ತೆ. ಅದೇ ಅಭ್ಯಾಸ ಆಗಿರುತ್ತೆ. ನನಗಂತೂ ದೇವರಾಣೆ ಒಂಚೂರು ಗೊತ್ತಾಗಲಿ. ಆಮೇಲೆ ಪಿಂಕಿ ಅಕ್ಕ ರಾಧಾ ಅಕ್ಕ ಅಂದ್ಲು. ಓ ರಾಧಾ ಅಲ್ವಾ, ಕರೆಕ್ಟ್ ಅವಳು ನಿಧಿ ಅಂತ ಹೆಸರಿಟ್ಟಿದಾರಲ್ವಾ ಅಂತ ಆಮೇಲೆ ಫ್ಲಾಶ್ ಆಯ್ತು. ಸೊ ಈಗ ಬನ್ನಿ ಕಾಲ್ ಮಾಡೋಣ. ಸ್ಪೀಕರ್ ಇಡು. ಸೈಡ್ ಬಾ. ಎಲ್ಲಿದ್ಯಾ? ಹಲೋ, ಏನ್ ಮಾಡಾಕತ್ತಿ? ವಿನಯ್ ಅದನ್ನ. ಹಲೋ, ಏನ್ ಗೊತ್ತಾ, ಈ ಅಕ್ಕ ಬಿದ್ಬಿಟ್ಲು. ಸುಷ್ಮಿತಾ ಅಕ್ಕ ಗಾಡಿ ಕಲ್ಸಕ್ ಬಂದಿದ್ನಾ, ಆ ಡೌನ್ ಐತಲ್ಲ, ಇದು ಅಕ್ಕಿ ಸಾಲಿ ಐತಲ್ಲ, ಅಲ್ಲಿ ಇಳಿಬೇಕಾದ್ರೆ ಬಿದ್ಬಿಟ್ಲು ಜೋರಾಗಿ. ಪಲ್ಟಿ ಹೊಡೆದು ಗಾಡಿ ಕಲ್ಸಕತ್ತಿದ್ದೆ. ಬ್ಯಾಡ್ ಅನ್ನಂಗೆಲ್ಲ ಡೌನಿಗೆ ಹೋಗ್ಯಾಳ ಸುಷ್ಮಿತಾ ಅಕ್ಕ. ಬಿದ್ಬಿಟ್ಟಾಳ, ಫುಲ್ ಕಾಲೆಲ್ಲ ಇದಾಗ್ಬಿಟ್ಟೈತಿ. ಇಲ್ಲಿ ಹಾಸ್ಪಿಟ್ಲ್ ಕರ್ಕೊಂಬಂದೆ. ರಾಘುಗ್ ಫೋನ್ ಮಾಡಿದ್ರೆ ಬೈತಾನಂತ. ಫೋನ್ ಫುಲ್ ಜಜ್ಜಿ ಹೋಗ್ಬಿಟ್ಟೈತಿ. ಅದು UPI ಲಾಕ್ ಬೇರೆ ಆಗ್ಬಿಟ್ಟೈತಿ. ಈಗ ನಿನಗ್ ಫೋನ್ ಮಾಡಿದ್ನಲ್ಲ ಈಗ ಒಂದ್ ತಾಸ್ ಕೆಳಗ್ ನಿನಗ್ ಮಾಡಿದ್ನಲ್ಲ, ಅದಕ್ಕೆ ಮಾಡಿದೆ. 2,500 ಇದ್ ಮಾಡಿಸ್ತೀಯಾ? ಸ್ಕ್ಯಾನರ್ ಕಳಿಸ್ತೀನಿ ನಾನು, ನಿನಗೆ ಹಾಕ್ತೀನಂತೆ ನಾಳೆ. ಮಾಡಿಸ್ರೋದ. ಫುಲ್ ಅಳಕತ್ಬಿಟ್ಟಾಳ ಆಕಿ. ಕಾಲು ಗೀಲು ಎಲ್ಲ ನೋವಾಗ್ಬಿಟ್ಟೈತೆ. ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ರಾಘು ಗೊತ್ತಾದ್ರೆ ಅಷ್ಟೇ ನನ್ ಕತೆ. ಅಳ್ಬೇಡ ಬಿಡಕ, ಇಲ್ಲೇ ಅದಾಳ.
ಇಲ್ಲೇ ಅದಾಳ ಬಿಡಕ್ಕ ಹೋಗೋಣ ಸುಮ್ನಿರು. ನಾನು ಹೇಳ್ತೀನಿ ಸುಮ್ನಿರು, ನಾನೇ ಹಿಂದೆ ಕುಂತ್ ಬಿಡಿಸ್ತೆ ಅಂತ ಹೇಳ್ತೀನಿ ಬಿಡು. ನನ್ನ ಹಿಂದೆ ಕುಂತಿದ್ಲು, ನಾನು ಬಿದ್ಲು. ಯಾರಿಗೂ ಹೇಳೇ ಇಲ್ಲ, ರಾಧಗಷ್ಟೇ ಹೇಳಿರೋದೀಗ. ಮೊನ್ನೆ ಕೊಡ್ಸಿದ್ ಫೋನ್ ಎಲ್ಲ ಹೋಗ್ಲಿ ಬಿಡಕ್ಕ, ನೀನ್ ಅದು ಆರಾಮಾಗಿದ್ದೀಯಲ್ಲ. ಫೋನ್ ಹಾಳಾದ್ರ ಹಾಳಾತದು. ಹಲೋ, ಒಂದ್ ನಿಮಿಷ ತಡೆಯೋಣ. ಸಾಮಾಜಿಕ ಮಾಧ್ಯಮ ಜಾಹೀರಾತುಗಳು ಅಥವಾ ಹಲೋ, ಅದೇ ಕಳಿಸ್ತದೇನ್ ತಡಿ. ಸ್ಕ್ಯಾನರ್ ಇದು ನೆಟ್ವರ್ಕ್ ಓಡಾಗತ್ತಿಲ್ಲ, ಏನಿಲ್ಲ. ಕೊಡ್ತೀನಿ ತಡಿ. ಅದೇ ಇಲ್ಲಿ ಆಶ್ರಯ ಹಾಸ್ಪಿಟ್ಲ್ ಐತಲ್ಲ, ಅಲ್ಲದಿವಿ. ಉಡುಪಿ ಹೋಟ್ಲ್ ಅಪೋಸಿಟ್ ಐತಲ್ಲ, ಪಾರಿತಮ್ಮನ್ ಕರ್ಕೊಂಡ್ ಬಂದಿದ್ನಲ್ಲ ಅಲ್ಲಿ. ಕಳಿಸ್ತೀನಿ ತಡಿ. ತಗಕ್ಕ ಮಾತಾಡು. ಹಲೋ ಮಾತಾಡು. ರಾಧಾ ಮಾತಾಡು. ಇಷ್ಟ ದಿನಾನು ಕಲ್ಸ್ಕೊಂಡ್ಲಿಲ್ಲ, ಇವತ್ತೇ ಬಂದೆ ಆಚೆ. ಅಮ್ಮ ಕಾಲು ಫುಲ್ ಸ್ಕಿಡ್ ಆಗ್ಬಿಟ್ಟು ಬಿದ್ದೋಗ್ಬಿಟ್ಟಿರ. ಕಾಲ್ ಪೂರ್ತಿ ಆಗ್ಬಿಟ್ಟಿದೆ. ಅಲ್ಲ, ಅದು ಈಸ್ಟರ್ನ್ ಕಾಲೇಜ್ ಸ್ಕೂಲ್ ಐತಲ್ಲ ಯುಕ್ತಂದು, ಡೌನ್ ಇಲ್ಲ ನಮ್ ಬ್ಯಾಗ್ ಗೇಟ್ಗೆ, ಅಲ್ಲಿ ಹೋಗೇ ಬಿಟ್ಲು, ಬಿಟ್ಟೇ ಬಿಟ್ಲು ಕೈನ. ನಾನು ವಾಕ್ ಮಾಡಕತ್ತೀನಿ, ತಾನೇ ಬೀಗ ಹಿಡ್ಕೊಂಡ್ ಬಂದಾಳ. ಇಷ್ಟೊತ್ನಾಗ ಯಾರು ಇರಲ್ಲ ಬಾ ಅಂತ. ಏನಾಗಲ್ಲ, ಮನೆ ಕರ್ಕೊಂಡು ಹೋಗ್ತೀನಿ, ಹೇಳ್ತೀನಿ. ಈಕಿ ನಾನು ಹೋಗಲ್ಲ, ಮಮ್ಮನ್ ಮನೆಗ್ ಬಿಡೋ ಅನ್ನಾಗತ್ತಾಳ. ತೋರ್ಸ್ತು ಅವ್ರು ಡಾಕ್ಟ್ರು, ಬ್ಯಾಂಡೇಜ್ ಹಾಕ್ಬೇಕು ನಾವು, ದೊಡ್ಡವ್ರ ಸೈನ್ ಬೇಕು ನಮಗೆ ಅಂತ ಅನ್ನಾಗತ್ತಾರ. ಒಳಗಡೆ ಏನಾಗೈತೋ ಗೊತ್ತಿಲ್ಲ. ಅವ್ರ ಎಮರ್ಜೆನ್ಸಿ ಬೇಕು, ಯಾರು ದೊಡ್ಡವ್ರನ್ನ ಕರ್ಕೊಂಬರ್ರಿ ಹಂಗ ಹಿಂಗಂದ್ರ. ಅದಕ್ಕೆ ಈಗ ಅಂಕಲಿಗೆ ಫೋನ್ ಮಾಡ್ತೀನಿ, ನೀವು ಮಾಡಿ ಅಂಕಲಿಗೆ ಫೋನ್ ಮಾಡಿ ಅನ್ಕೊಂಡೆ. ನನ್ ಮಗಳನ್ನ ಚೆನ್ನಾಗಿ ನೋಡ್ಕೊರದ, ನನ್ ಮಗಳನ್ನ ಚೆನ್ನಾಗಿ ನೋಡ್ಕೋ. ಕಾಲ ಆಗ್ತಿಲ್ಲ ನನ್ಗೆ, ಹೆಜ್ಜೆ ಇಡಕ್ಕೂ ಆಗ್ತಾ ಇಲ್ಲ ರಾಧಾ. ಏನಾಗಲ್ಲ ಬಿಡಕ್ಕ. ಅದು ಕಾಲು ಒಂದ್ ಸ್ವಲ್ಪ ಇದ್ದಕ್ಕಿದ್ದಂಗೆ ಬಾವು ಬಂದ್ಬಿಟ್ಟೈತದು. ಹೆಜ್ಜಿ ಕಿತ್ತಿಡಕ್ ಆಗತ್ತಿಲ್ಲ, ಜೋಮ್ ಹಿಡ್ದಂಗ ಒಳಪೆಟ್ಟು ಬಾಳ್ ಬಿದ್ದತದು. ಯಪ್ಪ, ಅಮ್ಮಗ್ ಫೋನ್ ಮಾಡ್ಬಿಟ್ರ ರಾಘು ಗೊತ್ತಾಗಿ ದೊಡ್ಡ ಸೀನ್ ಮಾಡ್ಬಿಡ್ತಾರ. ಅದ ನಮ್ಮ ಅಮ್ಮನ್ ಮನೆ ಬಿಟ್ಬಿಡು ಪಿಂಕಿ ಪ್ಲೀಸ್. ಡಾಕ್ಟ್ರಿಗೆ ತೋರ್ಸ್ದೆ. 9 ಗಂಟೆಗೆ ಒಬ್ರು ಶಿಫ್ಟ್ ಐತಂತೆ, ಈಗ ಇದ್ ಹಾಕಿ ಕುಂದಿರ್ಸ್ಯಾರ. ಅದೇನೋ ತರ್ಸ್ರಿ, ಆಯಿಂಟ್ಮೆಂಟ್ ತರ್ಸ್ರಿ ಅಂದಾರ. ಅಲ್ಲ ಈಗ 9 ಗಂಟೆಗೆ ಡಾಕ್ಟರ್ ಬರ್ತಾರಂತೆ. ಅದಕ್ಕೆ ಅವ್ರು ಏನಂತಾರ, ನೀವು ಗಾಡಿ ತಗೊಂಬರ್ರಿ, ಪೊಲೀಸು ಕೇಸು ಅಂತ ಎದುರ್ಸಕತ್ತಾರ. ನನ್ ಗಾಡಿನೂ ಅಲ್ಲೇ ಬಿಟ್ಟು ಬೀಗಕ್ಕೆ ಬಂದಿನಿ. ತಡಿ ಒಂದ್ ನಿಮಿಷ, ತಡಿ ಸ್ಕ್ಯಾನರ್ ಕಳಿಸ್ತೀನಿ ತಡಿ ನಿನಗೆ. ನನ್ ಸ್ಕ್ಯಾನರ್ ಕಳ್ಸಿದ್ರೆ ಅಲ್ಲ, ಏನನ್ನು ಗೊತ್ತಾ, ಪೊಲೀಸಿಗೆ ಫೋನ್ ಮಾಡುವಂಥವ್ರೆ ಕಣೆ. ಯಾರ ಹತ್ತಾದ್ರೂ ಮಾತಾಡ್ಸು, ಪೊಲೀಸ್ ಹತ್ರ ಫೋನ್ ಮಾಡಿಸ್ತಾ ಇದ್ರೆ ಯಾರ ಹತ್ತಾದ್ರೂ ಮಾತಾಡ್ಸು ಅಂತ. ವಿನಯ್ ಇದಾರ ಮನೆಗ? ಪೊಲೀಸಿಗೆ ಫೋನ್ ಮಾಡ್ರಿ, ಯಾರ ಹತ್ರ ಮಾತಾಡ್ತೀನಿ ಅನ್ನೋಗತ್ತಾರ. ಅದಕ್ಕೆ ಪೊಲೀಸು ಯಾರ ಹತ್ರ ಆದ್ರೂ ಮಾತಾಡ್ತೀವಿ ನಾವು, ಫೋನ್ ಮಾಡ್ಕೊಡ್ರಿ ಅಂತೆಲ್ಲ ಅನ್ನಕತ್ತಾರ ಅವರು. ಹೌದಾ? ಏನ್ ಮಾಡೋದ ಗೊತ್ತಾಗತ್ತ. ಯಪ್ಪ, ರಾಘುಗ್ ಹೇಳ್ಬಿಟ್ರೆ ಅಷ್ಟೇ, ನನ್ನ ಉಳ್ಸಂಗಿಲ್ಲ ಆತ. ನಾಕಿಗ್ ಗೊತ್ತಾಗಲ್ಲ, ನಿನಗಾರ ಗೊತ್ತಾಗ್ತಿಲ್ಲ ಅಂತ ಬಾಯಿ ಸಿಕ್ಕಂಗ್ ಬೈತಾನ. ನಾನು ಅಂದೇರದ ಬೇಡ 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 ಅಂತ ಎಲ್ಲಿ ಕೇಳ್ತಾಳ. ಬಿಡದಿಂದಾಗೆ ಕಲ್ಸ್ನು ಬಾ ಅಂದ್ರೆ ಬರಂಗಿಲ್ಲ. ಈಗ ಡೌನಿಗೆ ಡೌನೇ ಇಳ್ಸಂಗಿಲ್ಲ ಆಕಿ, ಡೌನ್ ಇಳ್ಸಕ್ ರೆಡಿ ಆಗಿಗಳು ಇವತ್ತು. ಗಾಡಿ ಅನ್ನೋದು ಪುಡಿ ಆಗ್ಬಿಡೋದು ನನಗೆ. ಗಾಡಿ ಈಕಿಗೆ ಏನಾಗಿಲ್ಲ, ಈಕಿಗೆ ಏನ್ ಚಿಂತೆ ಆಗೈತೆ ಅಂದ್ರೆ ನನಗೆ ಏನಾರ ಆಗ್ಲಿ, ಫೋನ್ 1.5 ಲಕ್ಷದ ಫೋನ್ ಓದ್ತಲ್ಲ ಅಂತ ಚಿಂತೆ ಮಾಡಾಕತ್ತಾಳ. ಫೋನ್ ಹೋಗ್ಲಿ ಬಿಡು, ಇನ್ನೊಂದ್ ತಗೋಬಹುದು. ಫಸ್ಟ್ ಅಲ್ಲಿ ಇದು
ಕೊಡು ಹೇಳ್ತೀನಿ ನಾನೇ. ಅಮ್ಮ ಸರಿ ಅವ್ರು ಆಮೇಲೆ ಏಪ್ರಿಲ್ ಫೂಲ್ ಅಂತೇಳಿ ಸ್ಕ್ಯಾನರ್ ಇರುತ್ತೆ, ಇರೋ ಚೆಕ್ ಮಾಡೋಣ. ಈಗ ನಮ್ಮ ಅಮ್ಮಗೆ ಫೋನ್ ಮಾಡ್ಬಿಟ್ರೆ ನೀನು ನೆಟ್ಟ ಮಾಡೋಂಚೂರು ಬೇಗ. ನಮ್ಮ ಅಮ್ಮಗೆ ಫೋನ್ ಮಾಡ್ಬಿಟ್ರೆ ಇಲ್ಲ ಬಿಡು ಅಂತ ಅವ್ಳು ಮಾಡೋಳೆ, ನಿಮ್ಮ ಅಪ್ಪಂಗೆ ಫೋನ್ ಮಾಡಿ ಹೇಳ್ಬಿಡ್ತಾಳೆ. ಅದೇ ಎಲ್ಲೋಗ್ಯಾರ ಅವರು? ಅವಳಿಗೆ ಆಲ್ರೆಡಿ 2 ಸರಿ ಹೇಳಿದ್ಲು ಪ್ರಾಂಕ್ ಮಾಡಕತ್ತೀರಿ ನೀವು, ಪ್ರಾಂಕ್ ಮಾಡಕತ್ತೀರಿ ಅಂತ. ಗೈಸ್ ಏನ್ ಗೊತ್ತಾ, ಇವಾಗ ಏಪ್ರಿಲ್ ಫೂಲ್ದು ಸ್ಕ್ಯಾನರ್ ಬರುತ್ತಲ್ಲ, ಅದೆಲ್ಲ ಮುಂಚೆನೆ ರೆಡಿ ಮಾಡಿ ಇಟ್ಕೋಬೇಕು. ಅದಿಲ್ಲ ನೀನು? ನಾನು ತಲೆನೇ ಓಡಲಿಲ್ಲ. ಈಗ ಅವಳು ಯಾರಿಗಾನ ಮಾಡ್ಬಿಡ್ತಾಳೆ ಅಷ್ಟು ಫೋನು. ಹಿಂದೇನೇ ನೆಟ್ಟು ನೋಡ್ದ 899 ರೂಪಾಯಿ ರೀಚಾರ್ಜ್ ಮಾಡ್ಕೊಂಡ್ರು ನೆಟ್ ಬರಲ್ಲ. ಈ ಜಿಯೋ ಬರೀ ಮೋಸ. ಜಿಯೋ ಈ ಸ್ಕ್ಯಾನರ್ ಕಳಿಸೋಳಿಗೆ ಮತ್ತೆ ಇತ್ತು. ಹಲೋ, ಹಲೋ ನೀನೀಗ ಸ್ಕ್ಯಾನರ್ ಕಳ್ಸಿ ನೋಡು. ಅಮ್ಮ ಕಾಲೇ ಅಳ್ಳಾಡ್ಸಕ್ಕ ಒಂದೇ ನಿಮಿಷ ತಡೆಯಕ್ಕಾಗ ಇದು ಮಾಡಿಸ್ಬಿಡೋಣ. ಕೇಳ್ಸಿಯಾ? ಬಂದಿಲ್ಲ? ನನ್ನ ವೈಫೈ ಮುಂದಿಲ್ಲ ಅಂದ್ರೆ ನಾನು ನೆಟ್ವರ್ಕ್ ಸಪರೇಟ್ ಅಮ್ಮ ಬಂತು ನೋಡು, ಕಳ್ಸಿ. ಕಳ್ಸಿ, 1 ನಿಮಿಷ ಮಾಡಿರೋದಾ? ಮಾಡ್ತೀನಿ. ಹಲೋ ಹಲೋ, ಇರು ಕಟ್ ಮಾಡ್ತೀನಿ. ಯಾವ ಸ್ಕ್ಯಾನರ್ ನೋಡಿ ಆಮೇಲೆ ನಿಜವಾದ ದುಡ್ಡು ಗಿಡ ಹಾಕ್ಬಿಟ್ಟಾರ. ನೇಮ್ ಏನ್ ಬರುತ್ತೆ ಹೇಳು ಅಂತ ಹೇಳು, ಮೆಸೇಜ್ ಕಾಲ್ ಮಾಡು, ಮತ್ತೆ ನೇಮ್ ಏನ್ ಬರುತ್ತೆ ಫೋನ್ ಮಾಡು ಅಂತ ಆಮೇಲೆ ದುಡ್ಡು ಗಿಡ ಹಾಕ್ಬಿಟ್ಟಾರ. ಹೇಳು ನೇಮ್ ಏನ್ ಬರುತ್ತೆ. ಹಲೋ ಅದ್ ನೇಮ್ ಏನ್ ಬರ್ತದಂತ ನೋಡಿ ಹೇಳು ನನಗೆ, ಆಮೇಲೆ ಹಾಕ್ರಿ. ನೋಡಿ ಏನಂದದು ನೆಟ್ವರ್ಕೇ ಬರ್ಬಲ್ತು, ವೈಫೈ ಇಲ್ಲ ಏನಿಲ್ಲ. ಹೌದಾ? 1 ನಿಮಿಷ. ನೋಡು ಅವಳು ಕಟ್ ಮಾಡಿದ್ಲಿರು. ಗೈಸ್ ಫೈನಲಿ ಆ್ಯಕ್ಚುಲಿ ಅವಳು ಪಾಪ ಇಲ್ಲ ಫುಲ್ ಅನ್ಕಂಡೆ ನಂಬಿಟ್ಲು ಹೇಳ್ತಾ ನಿಜ. ಗೈಸ್. ಏಪ್ರಿಲ್ ಫುಲ್ ಅಂತಲೇ ಬರುತ್ತಾ? ಓಪನ್ ಲಿಂಕ್ ಏಪ್ರಿಲ್ ಫುಲ್ ಒಂದು ಫಿಲಮ್ಮ. ಹಲೋ, ಹಲೋ ಹಾ ಪ್ರಾಂಕ್ ಮಾಡ್ಬೇಡ ನನಗೆ. ನಾರ್ಮಲ್ ಆಗಿ ಹಂಗಿಲ್ಲ, ನೀವು ಸ್ಕ್ಯಾನರ್ ನೀಟಾಗಿ ಕಳ್ಸಿದ್ರೆ ಗೊತ್ತಾಗ್ತದೆ ನನಗೆ. ಏನು ಪ್ರಾಂಕ್ ಮಾಡಕ್ಕೆ ಹೋದಿಲ್ಲ. ಯಪ್ಪ, 1 ನಿಮಿಷ ತಡಿ. ಅಮ್ಮ ಕಾಲು ಗೊತ್ತಾಗೋಯ್ತು. ಸಾಕ್ ಮಾಡೋಣ. ಏಪ್ರಿಲ್ ಫುಲ್. ಹಲೋ ಏಪ್ರಿಲ್ ಫೂಲ್. ನೋಡಿ ಗೈಸ್, ನಿಧಿ ಅವ್ರಿಗೆ ಮಾಡಿ ಅಂತ ಹೇಳಿದ್ರಿ, ಪ್ರಾಂಕ್ ನಾವು ಮಾಡಿದೀವಿ. ನಾನು ಯುಕ್ತಾನೇ ಬಿದ್ಲೇನೋ ಅನ್ಕೊಂಡು ನೋಡ್ದಾ, ಯುಕ್ತ ಬಿದ್ದಿದ್ದು ಟೆನ್ಷನ್ ಆಗಿರೋದು, ಬಿದ್ದಿದ್ದು ಟೆನ್ಷನ್ ಆಗಿರೋದೇನೆ. ಯುಕ್ತ ಸ್ಕೂಲ್ ಆಗತ್ತಿದ್ದಲ್ಲ, ನಾನು ಅದಕ್ಕೆ ಗಾಬರಿ ಆದ. ಯುಕ್ತ ನನ್ನ ಬಿದ್ಬಿಟ್ಲ ಅಂತ ನಾನು ಸರಿಯಾಗಿ ಕೇಳಿಸ್ಕೊಂಡೇ ಇಲ್ಲ. ಹೌದಾ? ಫುಲ್ ಅದ. ಏನ್ ಬಂತ ಸ್ಕ್ಯಾನರ್ ಹಾಕಿದಕ್ಕೆ? ನೀನು ಇದು ಕಳಿಸಿದ್ರೆ ಉದ್ದ ಕಳಿಸ್ತಿದ್ದಿ, ಯಾರು ಝೂಮ್ ಮಾಡಿ ಕಳಿಸಿ ಗೊತ್ತಾಯ್ತು ನನಗೆ ಪ್ರಾಂಕ್ ಮಾಡೋದು. ನಾನು ಕೇಳಕತ್ತೀನಿ, ಬಾಯ ಬಿಟ್ಟಿಲ್ಲ ನೀನು. ಹಂಗೆ. ಸೊ ಈ ಬ್ಲಾಗ್ ನಾಳೆ ಅಪ್ಲೋಡ್ ಆಗುತ್ತೆ, ದಯವಿಟ್ಟು ನಾಳೆ ಇಲ್ಲ ನಾಡಿದ್ದು ನೋಡಿ. ಯಾರ ಕೇಳಿದ್ರಂತ ಮಾಡ್ರಂತ ಅದಕ್ಕ. ವಿನಯ್ ಇಲ್ವೇನೆ? ಇದರ ಇಲ್ವಾ? ಇಲ್ಲ, ವಿನಯ್ ಅವ್ರು ಇಲ್ವಾ? ಯಾರು? ವಿನಯ್ ಇಲ್ಲಕ್ಕ, ಮದ್ವೆಗೆ ಹೋಗಿದ್ನ, ಫ್ರೆಂಡ್ ಬರಾಕತ್ತಾನಂತ ನಡಿ ಮೇಲೆ. ಹೌದಾ? ಇದ್ದಿದ್ರೆ ಅವ್ರನ್ನೂ ಒಂಚೂರು ಮಾಡ್ಬೋದಿತ್ತು. ಇವಾಗ ಮಾಡಿದ್ರೆ ಆಯ್ತು ಬಿಡು. ಸರಿ, ಚೆನ್ನಾಗಿದ್ಯಾ? ಅಕ್ಕ ನೀವು? ಚೆನ್ನಾಗಿದ್ದೀನಿ. ಬೆಳಗ್ಗೆ ಕೊಡಿ ಅಂತ ಅಂದ್ರ, ನಂಬರ್ ಕೊಡಿ ಅಂತ. ವಿನಯ್ ನಿಧಿ ಅವ್ರದ್ದು ನಂಬರ್ ಕೊಡಿ. ಯಾವ ವಿನಯ್ ನಿಧಿ? ಯಾರು ನಿಧಿ ಅಂದ್ರೆ ಯಾರು ಅಂತ ಯೋಚನೆ ಮಾಡ್ತಿದ್ದೀನಿ. ನಾನೇನ್ ಅನ್ಕೊಂಡ್ಬಿಟ್ಟೆ, ಇನ್ನೊಬ್ರು ನಿಧಿ ಇದಾರಲ್ಲ ಅವ್ರು ಅನ್ಕೊಂಡ್ಬಿಟ್ಟಿದೀನಿ. ಯಾವ ನಿಧಿ ಬಗ್ಗೆ ಹೇಳ್ತಾರೆ, ಯಾವ ನಿಧಿ? ನನ್ನ ಹತ್ರ ಇಲ್ಲ ನಂಬರು ಅಂತದೀನಿ. ಅಕ್ಕ ವಿನಯ್ ನಿಧಿ ಅವರು. ಆಮೇಲೆ ಪಿಂಕ್ ಹೇಳಿದ, ಅಕ್ಕ ರಾಧಾ ಅಕ್ಕ ಅಂತ. ಅಯ್ಯೋ ರಾಧಾ ಹೆಸರು ನಿಧಿ ಅಲ್ವಾ? ಓಕೆ ಫ್ಲಾಶ್ ಆಯ್ತು ಅಂತೇಳಿ ಆಮೇಲೆ ಇದಾಯ್ತು. ಸೊ ನೋಡಿ ಗೈಸ್, ಸಕ್ಸಸ್ಫುಲಿ ಪ್ರೀತು ರಾಧಾ ಅವರು, ರಾಧಾ ಅಲ್ಲ ಸಾರಿ ನಿಧಿ ಅವರು
ಪ್ರ್ಯಾಂಕ್ ಆದ್ರು ನೀವು ಕೇಳ್ದಂಗೆ ನಿಧಿಗೆ ಪ್ರ್ಯಾಂಕ್ ಮಾಡಿದ್ದೀನಿ. ಚೆನ್ನಾಗಿದ್ಯಾ ಪ್ರ್ಯಾಂಕು? ನಿಂಗೆ ಹೆಂಗನ್ಸ್ತೆ? ಭಯ ಆಯ್ತಾ ಇಲ್ಲಾಂದ್ರೆ ಡವ್ ಮಾಡ್ತಾರೆ ಅನ್ಸ್ತಾ? ಸ್ಟಾರ್ಟಿಂಗ್ ಅನ್ನಿಸ್ತು ಒಂದ್ ಸ್ವಲ್ಪ ಡೌ ಮಾಡತ್ತೀರಿ ಅಂತ. ಹಾಂ ಆಮೇಲೆ ಪಿಂಕಿ ಹೇಳಲಿಲ್ಲ ಸರಿ ಪ್ರ್ಯಾಂಕ್ ಮಾಡಕತ್ತಾರ ಹೇಳು ಹೇಳು ಅಂತ ಅಂದ್ರೆ ಹಾಂ ನಾನು ಯುಕ್ತಾನೆ ಬಿದ್ದಾಳೇನೋ ಅನ್ಕೊಂಡೆ. ಹೌದಾ? ಹಂಗ ನಾನ್ ಬಿದ್ರು ಬೀಳ್ತಾಳೆ ಅನ್ಕಂಡ. ಹಂಗಲ್ಲ, ಆಮೇಲೆ ಗೊತ್ತಾಯ್ತು ನೀನ್ ಬಿದ್ದಿ ಅಂತ. ಟೆನ್ಷನ್ ಆಗಿ ಯುಕ್ತ ಏನೋ ಅನ್ಕೊಂಡಿನಿ ನಾನು. ಓಕೆ ಓಕೆ, ಸೊ ಎಲ್ಲರೂ ನಿಧಿ ವಿನಯ್ ವ್ಲಾಗ್ಸ್ನು ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಓಕೆ ರಾಧಾ, ಕಾಲ್ ಮಾಡ್ತೀನಿ ಆಮೇಲೆ. ಬಾಯ್. ಓಕೆ, ದಟ್ಸ್ ಆಲ್ ಫಾರ್ ದ ಡೇ. ಯಾರೆಲ್ಲ ವ್ಲಾಗ್ ನೋಡ್ತಿದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಲವ್ ಯು ಆಲ್, ಬಾಯ್.